ನಮಸ್ಕಾರ ವೀಕ್ಷಕರೇ, ರಾವ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ಹಯಗ್ರೀವ ಮಡ್ಡಿ ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ. ಇದು ಕುದುರೆಗೆ ಇಷ್ಟವಾದ ಕಡಲೆಬೇಳೆ ಮತ್ತು ಬೆಲ್ಲದಿಂದ ಮಾಡಿದ ಅಂಟಾದ ತಿಂಡಿ ಆದ್ದರಿಂದ ಇದಕ್ಕೆ ಹಯಗ್ರೀವ ಮಡ್ಡಿ ಅಂತ ಹೇಳ್ತಾರೆ. ಮತ್ತು ಇದು ಹಯಗ್ರೀವ ದೇವರಿಗೆ ಬಹಳ ಪ್ರೀತಿ ಪಾತ್ರ ಆದ್ದರಿಂದ ಇದಕ್ಕೆ ಆ ಹೆಸರು ಬಂದಿದೆ. ಇವಾಗ ನೋಡಿ, 2 ಸ್ಪೂನ್ ತುಪ್ಪವನ್ನು ಹಾಕಿಕೊಳ್ಳೋಣ. ಇದರಲ್ಲಿ ತೆಂಗಿನಕಾಯಿ ಪೀಸ್ ಅಥವಾ ಕೊಬ್ಬರಿ ಪೀಸ್ ಕೂಡ ಆಗ್ತದೆ. ಸಣ್ಣಕ್ಕೆ ಹೆಚ್ಚಿಟ್ಕೊಂಡು 1 ಹಿಡಿಯಷ್ಟು ಇದರ ತುಪ್ಪದಲ್ಲಿ ಹುರಿಬೇಕು. ಕೆಂಪಗಾಗೋರೆ ಸಣ್ಣ ಉರಿಯಲ್ಲಿ ಹುರಿಬೇಕು. ಹಯಗ್ರೀವ ಹೇಳಿದರೆ ಕುದುರೆಯ ತಲೆ ಮತ್ತು ಮಾನವ ದೇಹದ ಮಹಾವಿಷ್ಣುವಿನ ಅವತಾರ. ಉಡುಪಿ ಕ್ಷೇತ್ರದಲ್ಲಿ ಹಿಂದೆ ಶ್ರೀ ವಾದಿರಾಜ ತೀರ್ಥರು ಈ ಭಕ್ಷ್ಯವನ್ನು ತಮ್ಮ ತಲೆಯ ಮೇಲೆ ಇಟ್ಟು ಪೂಜಿಸುತ್ತಿದ್ದರು. ದೇವರು ಬಿಳಿ ಕುದುರೆಯ ರೂಪದಲ್ಲಿ ಬಂದು ಸ್ವೀಕರಿಸಿದ್ದರು ಎಂದು ಪ್ರತೀತಿ. ಆದ್ದರಿಂದ ಇದಕ್ಕೆ ಹಯಗ್ರೀವ ಮಡ್ಡಿ ಅಂತ ಹೆಸರು ಬಂದಿದೆ. ಈಗ ನೋಡಿ, ತೆಂಗಿನಕಾಯಿ ಪೀಸನ್ನು ಹುರಿದಿಟ್ಟುಕೊಂಡಾಯಿತು. ಈಗ ಗೋಡಂಬಿ ಒಂದು 15ರಿಂದ 20 ಗೋಡಂಬಿಯನ್ನು ಹಾಕಿ ಕೆಂಪಗಾಗುವವರೆಗೆ ಹುರಿದುಕೊಳ್ಳೋಣ. ನೋಡಿ, ಇದು ಸ್ವಲ್ಪ ಕಲರ್ ಚೇಂಜ್ ಆಗುವಾಗ ಅದಕ್ಕೆ ಒಣ ದ್ರಾಕ್ಷಿಯನ್ನು ಒಂದು 10-15 ಒಣ ದ್ರಾಕ್ಷಿ ಅದರೊಟ್ಟಿಗೆ ಹುರಿಬೇಕು. ಒಣ ದ್ರಾಕ್ಷಿ ಬೇಗ ಹುರಿತದೆ, ಆದ್ದರಿಂದ ಸ್ವಲ್ಪ ಲೇಟಾಗಿ ಹಾಕಿಕೊಳ್ಳೋದು. ನೋಡಿ, ಇವಾಗ ಕೆಂಪಗಾಯಿತು. ಇದನ್ನು ತಟ್ಟೆಯಲ್ಲಿ ಸೆಪ್ರೇಟಾಗಿ ತೆಗೆದಿಟ್ಟುಕೊಳ್ಳೋಣ. ಈ ಭಕ್ಷ್ಯವನ್ನು ಹಬ್ಬ ಹರಿದಿನಗಳಲ್ಲಿ ನಾವು ಮಾಡ್ತೇವೆ ಮತ್ತು ದೇವರಿಗೆ ಅರ್ಪಿಸ್ತೇವೆ. ಈಗ 1 ಲೋಟೆ ನೀರು ಬಾಣಲೆಗೆ ಹಾಕಿ ಒಂದು 4 ತುಂಡು ಬೆಲ್ಲದ ಪೀಸನ್ನು ಹಾಕಿದ್ದೇನೆ. ಇದು ಬಿಸಿ ಆಗುವಾಗ ಬೆಲ್ಲ ಕರಗ್ತದೆ. ಆಮೇಲೆ ಅದನ್ನು ಸೋಸಿದರೆ ಅದರಲ್ಲಿರುವ ಕಸ, ಕಲ್ಲು ಎಲ್ಲೂ ಇದ್ದರೆ ಎಲ್ಲ ಸೋಸಿದರೆ ಹೋಗ್ತದೆ. ಶುದ್ಧವಾದ ಬೆಲ್ಲದ ನೀರು ಸಿಗ್ತದೆ. ಹಾಗೆ ನೋಡಿ, ಅದನ್ನು ಹಾಗೆ ಬಿಸಿ ಮಾಡ್ತಾ ಇರಬೇಕಾದ್ರೆ ಬೆಲ್ಲ ಕರಗಿ ನೀರಾಗ್ತದೆ. ಇವಾಗ ಅದನ್ನು ಇನ್ನೊಂದು ಬಾಣಲೆಗೆ ಸೋಸಿಕೊಳ್ಳೋಣ. ನೋಡಿ, ಈಗ ಶುದ್ಧವಾದ ಬೆಲ್ಲದ ನೀರು ರೆಡಿಯಾಯಿತು. ಇದನ್ನು ಬಿಸಿ ಮಾಡಿಕೊಂಡು ಇದರೊಟ್ಟಿಗೆ ಇನ್ನು ನಾವು ಕಡಲೆಬೇಳೆಯನ್ನು ನಾನು 1.5 ಕಪ್ಪಿನಷ್ಟು ಕುಕ್ಕರಲ್ಲಿ ನುಣ್ಣಗೆ ಬೇಯಿಸಿಟ್ಕೊಂಡಿದ್ದೇನೆ. ಅದನ್ನು ಈ ಬೆಲ್ಲದ ಪಾಕಕ್ಕೆ ಹಾಕಬೇಕು. ಅದನ್ನು ಚೆಂದ ಮಗುಚಿ ಮಿಕ್ಸ್ ಮಾಡಬೇಕು. ಕಡಲೆಬೇಳೆ ಚೆಂದ ಬೆಂದಿರಬೇಕಾಗ್ತದೆ, ಅದಕ್ಕೋಸ್ಕರ ನಾವು ಕುಕ್ಕರಲ್ಲಿ ಬೇಯಿಸಿದರೆ ಒಳ್ಳೆಯದು. ಬೇಗ ಬೇಯ್ತದೆ ಮತ್ತು ನುಣ್ಣಗೆ ಬೇಯ್ತದೆ. ಆದ್ದರಿಂದ ಕುಕ್ಕರಲ್ಲಿ ಬೇಯಿಸಿಕೊಳ್ಳೋದು ಒಳ್ಳೆಯದು. ಇದು ನೋಡಿ, ನಾವು ಹುರಿದಿಟ್ಟುಕೊಳ್ಳುವಂಥ ಗೋಡಂಬಿ, ದ್ರಾಕ್ಷಿ ಮತ್ತು ಕೊಬ್ಬರಿ ಪೀಸ್. ಇವಾಗ ನೋಡಿ, ಅದು ನೀರೆಲ್ಲ ಆರಿ ಸ್ವಲ್ಪ ದಪ್ಪ ಆಯಿತು, ಪಾಕ ಬಂದು. ಇವಾಗ ಅದಕ್ಕೆ ಹುರಿದಿಟ್ಟುಕೊಂಡಂಥ ಗೋಡಂಬಿ, ದ್ರಾಕ್ಷಿ ಮತ್ತು ಕೊಬ್ಬರಿ ಪೀಸನ್ನು ಹಾಕಬೇಕು. ಇದು ನೋಡಿ, ಮಕ್ಕಳಿಗೂ ತುಂಬ ಇಷ್ಟ ಆಗ್ತದೆ ಮತ್ತು ಆರೋಗ್ಯವರ್ಧಕ ಕೂಡ. ಇದು ಬೇಳೆ ಅದರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಇದರ ಮೇಲೆ ಇನ್ನು ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೇನೆ. ಇದು ಒಳ್ಳೆ ಪರಿಮಳ ಬರ್ತದೆ. ಮತ್ತು 2 ಸ್ಪೂನು ತುಪ್ಪವನ್ನು ಹಾಕಬೇಕು. ಇವಾಗ ಒಳ್ಳೆ ಪರಿಮಳ, ತುಂಬ ಟೇಸ್ಟಿಯಾಗಿರ್ತದೆ. ಇದನ್ನು ನೀವು ಮಾಡಿ ಪ್ರೇಕ್ಷಕರೇ, ಮತ್ತು ಕಮೆಂಟ್ ಬಾಕ್ಸಲ್ಲಿ ಹೇಗೆ ಆಯಿತು ಅಂತ ತಿಳಿಸಲಿಕ್ಕೆ ಮರಿಬೇಡಿ. ನೋಡಿ, ಎಷ್ಟು ಚೆಂದ ಬಂತಲ್ಲ, ಒಳ್ಳೆ ಕಲರ್ಫುಲ್ಲಾಗಿ, ಒಳ್ಳೆ ಪರಿಮಳವಾಗಿ, ತುಂಬ ಟೇಸ್ಟಿಯಾಗಿರ್ತದೆ ತಿನ್ನಲಿಕ್ಕೆ. ಇದು ನಾವು ಹಬ್ಬ ಹರಿದಿನಗಳಲ್ಲಿ ಮಾಡಿ ದೇವರಿಗೆ ಅರ್ಪಿಸ್ತೇವೆ. ಇದನ್ನು ನೀವು ಮಾಡಿ ಮತ್ತು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಮಸ್ಕಾರ.